ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಇದೀಗ ತಹಬದಿಗೆ ಬಂದಿದೆ. ಆದರೆ ನಾಳೆ ಜನಾರ್ದನ್ ರೆಡ್ಡಿ ಬರ್ತ್ಡೇ ಅಂಗವಾಗಿ ಬ್ಯಾನರ್ ಹಾಕುವುದಕ್ಕೆ ಪರವಾನಗಿ ನಿರಾಕರಣೆ ಮಾಡಲಾಗಿದ್ದು, ಈ ವರ್ಷ ರೆಡ್ಡಿ ಜನ್ಮದಿನಕ್ಕೆ ಫ್ಲೆಕ್ಸ್ ಏನೂ ಹಾಕುವಂತಿಲ್ಲ. ಇದರ ನಡುವೆ ಬ್ಯಾನರ್ ಗಲಭೆಗೆ ಜನಾರ್ದನ್ ರೆಡ್ಡಿಯೇ ಮೂಲ ಕಾರಣ ಅನ್ನೋ ಗಂಭೀರ ಆರೋಪವನ್ನ ಗಣಿ ಉದ್ಯಮಿ ಟಪಾಲ್ ಗಣೇಶ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಇನ್ಮುಂದೆ ರಾರಾಜಿಸಲ್ವಾ ಬ್ಯಾನರ್? ಸಂಘರ್ಷದಿಂದಲೇ ಜನಾರ್ದನ ರೆಡ್ಡಿ ಫೋರ್ಸ್ಗೆ ಬ್ರೇಕ್. ಜನಾರ್ದನ ರೆಡ್ಡಿ ಭರತ್ ರೆಡ್ಡಿ ನಡುವಿನ ಗಲಾಟೆ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದ ಗಲಾಟೆ ಒಬ್ಬನ ಸಾವಿಗೂ ಕಾರಣವಾಗಿತ್ತು. ಇದೇ ವಿಚಾರ ಈಗ ಜನಾರ್ದನ ರೆಡ್ಡಿಗೆ ಶಾಕ್ ಕೊಟ್ಟಿದೆ. ಬರ್ತ್ಡೇ ಹೊತ್ತಲ್ಲೇ ಗಣಿ ದಣಿಗೆ ಬಳ್ಳಾರಿ ಪಾಲಿಕೆ ಬಿಗ್ ಶಾಕ್ ಕೊಟ್ಟಿದೆ. ಹುಟ್ಟುಹಬ್ಬಕ್ಕೆ ನಗರದಾದ್ಯಂತ ಭಾರಿ ಫ್ಲೆಕ್ಸ್ ಹಾಕೋ ಪ್ಲಾನ್ ನಲ್ಲಿದ್ದ ರೆಡ್ಡಿಗೆ ಎಲ್ಲೂ ಕೂಡ ಬ್ಯಾನರ್ ಹಾಕುವಂತಿಲ್ಲ ಅಂತ ಹೇಳಿಕೆ ನೀಡಿದೆ. ಆದ್ದರಿಂದ ಸಿಂಪಲ್ ಆಗಿ ಬರ್ತ್ಡೇ ಮಾಡಿಕೊಳ್ಳಲು ರೆಡ್ಡಿ ನಿರ್ಧರಿಸಿದ್ದಾರೆ. ಜನಾರ್ದನ ರೆಡ್ಡಿ ವಿರುದ್ಧವೇ ಬಹುದೊಡ್ಡ ಆರೋಪ. ಅಕ್ರಮದ ಸುದ್ದಿ ಮರೆ ಮಾಡಲು ನಡೆಸಿದ್ರ ಪ್ಲಾನ್. ಎಲ್ಲ ಭರತ್ ರೆಡ್ಡಿ ಮಾಡಿಸಿದ್ದು ಅಂತ ಆರೋಪಿಸಿದ್ದ ಜನಾರ್ದನ್ ರೆಡ್ಡಿ ವಿರುದ್ಧವೇ ಈಗ ಬಾಣ ತಿರುಗಿದೆ. ಬ್ಯಾನರ್ ಗಲಭೆ ಹಿಂದೆ ಗಾಲಿ ಜನಾರ್ದನ ರೆಡ್ಡಿ ಇದ್ದು ಅವರ ಅಕ್ರಮ ಗಡಿ ಒತ್ತುವರಿ ಪ್ರಕರಣದ ಮರೆಮಾಚಲು ಈ ಗಲಭೆ ಪ್ರಚೋದನೆ ನೀಡಿದ್ದಾರೆ ಅಂತ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ತಮ್ಮ ವಿರುದ್ಧ ಅಕ್ರಮದ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾದ್ರೆ ಪಕ್ಷಕ್ಕೂ ತಮಗೂ ಮುಜುಗರ ಆಗಲಿದೆ ಅನ್ನೋ ನಿಟ್ಟಿನಲ್ಲಿ ಈ ವಿಷಯ ಬೇರೆ ಕಡೆ ಡೈವರ್ಟ್ ಮಾಡಲು ಈ ಗಲಭೆಗೆ ಕಾರಣೀಭೂತರಾಗಿದ್ದಾರೆ ಅಂತ ಉದ್ಯಮಿ ಟಪಾಲ್ ಗಣೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಸರಿಸುಮಾರು 20 ಎಕರೆ ಇವರು ಅಕ್ರಮ ಗಣಿಗಾರಿಕೆಯನ್ನು ಪತ್ತೆ ಹಚ್ಚಿ ಸುಪ್ರೀಂ ಕೋರ್ಟ್ಗೆ ಸುಧಾಂಶು ದುಲಿಯಾ ಅವರಿಗೆ ಆಂಧ್ರ ಸರ್ಕಾರ ರಿಪೋರ್ಟು ಸಲ್ಲಿಸಲಾಗಿದೆ. ಇದು ಎಲ್ಲೋ ಒಂದು ಕಡೆ ಇದು ಒಂದು ವಿಸ್ತೃತವಾದ ವರದಿ ಮಾಧ್ಯಮದಲ್ಲಿ ಪ್ರಕಟ ಆದರೆ ಬಿಜೆಪಿಗೆ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಯಾಕಂದರೆ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲೋ ಪ್ರಕಟವಾದರೆ ಇದು ನನಗೆ ಡ್ಯಾಮೇಜ್ ಆಗ್ತದೆ ಅಂತೇಳಿ ಅವರು ಮನವರಿಕೆ ಆಗಿ ಆ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಬ್ಯಾನರ್ ವಿಷಯ ಉದ್ದೇಶಪೂರ್ವಕವಾಗಿ ಇವತ್ತು ಬ್ಯಾನರ್ ಗಲಾಟೆ ಎಬ್ಸ್ಯಾರ. ಆಂಧ್ರದ ಅನುಮತಿ ಬಳಸಿ ರಾಜ್ಯದ ಗಡಿ ಒತ್ತುವರಿ ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಸುಧಾಂಶು ದುಲಿಯಾ ನೇತೃತ್ವದಲ್ಲಿ ಸಮಿತಿ ಮಾಡಲಾಗಿತ್ತು. ಬಳ್ಳಾರಿಗೆ ತಿಂಗಳ ಹಿಂದೆ ಸರ್ವೆಗೆ ಬಂದಿದ್ದ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ನೇತೃತ್ವದ ಸಮಿತಿಯಿಂದ ಗಡಿ ಒತ್ತುವರಿ ಬಗ್ಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ವರದಿಯಲ್ಲಿ ಅತಿಕ್ರಮಣ ನಡೆದಿದೆ ಅನ್ನೋದು ದೃಢಪಟ್ಟಿದೆ. ಇದು ಮಾಧ್ಯಮಗಳಲ್ಲಿ ಪ್ರಸಾರವಾದರೆ ಡ್ಯಾಮೇಜ್ ಆಗಲಿದೆ ಅನ್ನೋ ನಿಟ್ಟಿನಲ್ಲಿ ಈ ಗಲಭೆಯನ್ನ ಸೃಷ್ಟಿಸಿದ್ದಾರೆ ಅಂತ ಹೇಳಿದ್ದಾರೆ. ಒತ್ತುವರಿ ಮಾಡಿದ್ದಾರೆ ಮತ್ತು ನೋ ಮ್ಯಾನ್ ಲ್ಯಾಂಡ್ ಝೋನ್ ಅದರಲ್ಲಿ ಒತ್ತುವರಿ ಸರಿಸುಮಾರು 20 ಎಕರೆ ಇವರು ಅಕ್ರಮ ಗಣಿಗಾರಿಕೆಯನ್ನು ಪತ್ತೆ ಹಚ್ಚಿ ಸುಪ್ರೀಂ ಕೋರ್ಟ್ಗೆ ಸುಧಾಂಶು ದುಲಿಯಾ ಅವರಿಗೆ ಆಂಧ್ರ ಸರ್ಕಾರ ರಿಪೋರ್ಟು ಸಲ್ಲಿಸಲಾಗಿದೆ. ಇವೆಲ್ಲ ವರದಿಗಳು ಜನಾರ್ದನ್ ರೆಡ್ಡಿ ಹತ್ರ 10ನೇ ತಾರೀಕು 12ನೇ ತಾರೀಕು ಅವ್ರ ಕೈ ಸೇರಿದೆ. ಇವೆಲ್ಲ ವರದಿ ಬಗ್ಗೆ ಅವರ ಕೈ ಸೇರಿದ ಮೇಲೆ ಇದು ಎಲ್ಲೋ ಒಂದು ಕಡೆ ಇದು ಒಂದು ವಿಸ್ತೃತವಾದ ವರದಿ ಮಾಧ್ಯಮದಲ್ಲಿ ಪ್ರಕಟ ಆದರೆ ಬಿಜೆಪಿಗೆ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಅಲ್ಲದೆ ಬಳ್ಳಾರಿಯಲ್ಲಿ ನಡೆದ ಗಲಭೆಯ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅಕ್ರಮದ ಸುದ್ದಿ ಜನರ ಗಮನಕ್ಕೆ ಬಾರಲೇ ಇಲ್ಲ. ಇದು ಜನಾರ್ದನ ರೆಡ್ಡಿಗೆ ಬೇಕಿತ್ತು. ಹೀಗಾಗಿ ಬಳ್ಳಾರಿ ಗಲಭೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂತೆ ಮಾಡಿದ್ರು ಅಂತ ಸಂಘರ್ಷದ ಬಾಣವನ್ನ ಅವರ ಕಡೆಯೇ ತಿರುಗಿಸಿದ್ದಾರೆ. ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.